ವಿಮಾನ ದುರಂತದಲ್ಲಿ ಸಾವನ್ನೇ ಗೆದ್ದಂತಹ ರಮೇಶ್ ವಿಶ್ವಾಸ್ ಬಗ್ಗೆ ಇಡೀ ಜಗತ್ತು ಮಾತಾಡ್ತಾ ಇದೆ. ಹೇಗೆ ಸಾಧ್ಯ ಆಯಿತು ಇದು ಅಂತ. ಸೊ ಈ ಘೋರ ಕ್ಷಣದ ಮತ್ತಷ್ಟು ಮಾಹಿತಿಯನ್ನ ರಮೇಶ್ ವಿಶ್ವಾಸ್ ಹಂಚಿಕೊಂಡಿದ್ದಾರೆ. ನಾನು ವಿಮಾನದಿಂದ ಜಂಪ್ ಮಾಡಲಿಲ್ಲ, ಮುರಿದ ವಿಮಾನದ ಬಾಗಿಲಿನಿಂದ ಆಚೆ ಓಡ್ ಬಂದೆ ಅಂತ ಅವ್ರು ಹೇಳಿದ್ದಾರೆ. ಎಮರ್ಜೆನ್ಸಿ ಡೋರ್ ಒಡೆದು ಹೋಗಿತ್ತು, ನನ್ನ ಸೀಟ್ ಕೂಡ ಕಿತ್ತು ಹೋಗಿತ್ತು. ಒಡೆದು ಹೋಗಿದ್ದ ಡೋರ್ನಿಂದ ನಾನು ಆಚೆ ಬಂದೆ. ನಾನು ಆಚೆ ಬಂದು ಸ್ವಲ್ಪ ಕ್ಷಣಗಳಲ್ಲೇ ಬೆಂಕಿಯ ಜ್ವಾಲೆ ಇಡೀ ವಿಮಾನವನ್ನು ಆವರಿಸಿಬಿಡ್ತು ಅಂತ ಕರಾಳ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅವರು ಇನ್ನಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಬ್ಲಾಸ್ಟ್ ಆಯಿತು, ಅಲ್ಲಿದ್ದವರಲ್ಲಿ ಕೆಲವರು ಪಾಪ ಆಚೆ ಬರೋದಕ್ಕೆ ಆಗಲೇ ಇಲ್ಲ, ಎಲ್ಲರೂ ಕೂಡ ಸೀಟಲ್ಲಿ ಸ್ಟಕ್ ಆಗಿದ್ರು ಅನ್ನೋದನ್ನೆಲ್ಲ ಅವರು ವಿವರಿಸಿದ್ದಾರೆ. ನೋಡಿ, ತುಂಬಾ ಜನ ಅನ್ಕೊಂಡಿದ್ದು ಅವರು ಆ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಜಂಪ್ ಮಾಡಿದ್ರು ಕ್ರಾಶ್ ಆಗೋಕೆ ಮುಂಚೆನೆ, ಹಿಂಗಾಗಿ ಉಳಿದ್ರು ಅಂತ. ಬಟ್ ಅವ್ರು ವಿವರಿಸಿದ್ದಾರೆ, ಅವ್ರು ಎಲ್ಲೂ ಜಂಪ್ ಮಾಡಲಿಲ್ಲ, ವಿಮಾನ ಆಲ್ರೆಡಿ ಕ್ರಾಶ್ ಲ್ಯಾಂಡಿಂಗ್ ಆಗಿತ್ತು. ಸೊ ಆಗ ಅವ್ರ ಪಕ್ಕದಲ್ಲೇ, ಅವರು 11A ಕೂತಿದ್ರಲ್ಲ, ಸೊ ಪಕ್ಕದಲ್ಲೇ ಆ ಎಕ್ಸಿಟ್ ಡೋರ್ ಕೂಡ ಒಡೆದು ಹೋಗಿತ್ತು, ಅದರಿಂದ ಆಚೆ ಬಂದೆ ನಾನು ಅಂತ ಹೇಳ್ತಾ ಇದ್ರು.